ಒಂದು ದಟ್ಟವಾದ ಕಾಡಲ್ಲಿ ಒಂದು ನರಿ ಇತ್ತು. ಈ ನರಿ ಅದರ ಕನ್ನಿಂಗ್ ಬುದ್ಧಿಗೆ ಅಥವಾ ಅದರ ವೇಗಕ್ಕೆ ಹೆಸರಾಗಿರಲಿಲ್ಲ, ಬದಲಾಗಿ ಅದರ ಲೇಜಿನೆಸ್ಗೆ ಹೆಸರಾಗಿತ್ತು. ಕಾಡಿನ ಎಲ್ಲ ಪ್ರಾಣಿ ಪಕ್ಷಿಗಳು ಮುಂಬರುವ ಚಳಿಗಾಲಕ್ಕೆ ಆಹಾರ ಸಂಗ್ರಹದಲ್ಲಿ ಹಾಗೂ ಗೂಡು ಅಥವಾ ಮನೆಯ ಸಿದ್ಧತೆಯಲ್ಲಿ ಬ್ಯುಸಿಯಾಗಿದ್ದವು. ಆದರೆ ಆ ನರಿ ಮಾತ್ರ ಯಾವಾಗಲೂ ಆಲಸ್ಯದಿಂದ ಮರದ ನೆರಳಲ್ಲಿ ಮಲಗಿ ಹಗಲು ಕನಸು ಕಾಣುತ್ತಾ ಕಾಲಹರಣ ಮಾಡುತ್ತಿತ್ತು. ಇದನ್ನೆಲ್ಲ ಗಮನಿಸುತ್ತಾ ಆ ಮರದ ಮೇಲೆ ಕುಳಿತಿದ್ದ ಪಕ್ಷಿಯು ನರಿಗೆ ಎಚ್ಚರಿಸಿತು. ಹೇ ನರಿ, ಸುಮ್ಮನೆ ಮರದ ನೆರಳಲ್ಲಿ ಮಲಗಿ ಕಾಲಹರಣ ಮಾಡಬೇಡ. ಇನ್ನೇನು ಚಳಿಗಾಲ ಶುರುವಾಗುತ್ತೆ. ಎಲ್ಲರ ತರಹಾನೇ ನೀನು ಮುಂಚಿತವಾಗಿ ಅದಕ್ಕೆ ಸಿದ್ಧತೆ ಮಾಡ್ಕೋ, ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿತು. ಆದರೆ ಆ ನರಿ ಮೈ ಮುರಿಯುತ್ತಾ, ನಾಳೆ ಶುರು ಮಾಡ್ತೀನಿ ಪಕ್ಷಿ, ಇನ್ನೂ ಬಹಳಷ್ಟು ಸಮಯ ಇದೆ. ಸೊ ನಾನ್ಯಾಕೆ ಈಗಲೇ ಕೆಲಸ ಶುರು ಮಾಡಬೇಕು? ಇವಾಗ ಬೆಚ್ಚಗಿನ ಬಿಸಿಲನ್ನು ಎಂಜಾಯ್ ಮಾಡೋ ಸಮಯ ಅಲ್ವಾ ಅಂತ ಹೇಳುತ್ತೆ. ಆದರೆ ಕ್ರಮೇಣವಾಗಿ ದಿನ ಕಳೆದಂತೆ ತಣ್ಣನೆಯ ಗಾಳಿ ಬೀಸಲು ಶುರುವಾಗುತ್ತೆ. ನೆರಳು ಕೊಡುತ್ತಿದ್ದ ಮರಗಳಿಂದ ಜೋರಾಗಿ ಗಾಳಿ ಬೀಸಿ ಎಲೆಗಳು ಉದುರುತ್ತಿರುತ್ತೆ. ಮರದ ಹಣ್ಣುಗಳು ಶೇಖರಣೆಗೊಂಡಂತೆ ಹಣ್ಣುಗಳು ಕಡಿಮೆಯಾಗಿರುತ್ತೆ. ಬೇರೆ ಪ್ರಾಣಿ ಪಕ್ಷಿಗಳು ಕಣ್ಮರೆಯಾಗಿ ಅದರ ಗೂಡಿನಲ್ಲಿ ಬೆಚ್ಚಗೆ ವಾಸಿಸುತ್ತಿರುತ್ತೆ. ಇದನ್ನೆಲ್ಲ ಗಮನಿಸಿದ ನರಿಗೆ ಏನೋ ಅಸಮಾಧಾನ, ಹಿಂಸೆ ಆಗುತ್ತೆ. ಒಂದು ಸಂಜೆ ಆ ನರಿ ಚಳಿಯಿಂದ ನಡುಗುತ್ತಾ ಮಲಗಿರುತ್ತೆ. ಅದನ್ನು ಕಂಡ ಪಕ್ಷಿ ಮತ್ತೆ ಅದರ ಬಳಿ ಬಂದು ಮೆಲ್ಲಗೆ, ನರಿ, ಲೇಜಿನೆಸ್ ನಮಗೆ ಕಂಫರ್ಟಬಲ್ ಅನಿಸಬಹುದು, ಆದರೆ ಅದಕ್ಕೆ ನಾಳೆ ದಿನ ತುಂಬ ಬೆಲೆ ಕಟ್ಟಬೇಕಾಗುತ್ತೆ ಎಂದು ಹೇಳುತ್ತೆ. ಇದನ್ನು ಕೇಳಿದ ನರಿಗೆ ಮೊದಲ ಬಾರಿಗೆ ಚಿಂತೆ ಕಾಡುತ್ತೆ. ನಾನು ಪ್ರತಿ ಬಾರಿ ಮುಂದೆ ತುಂಬ ಸಮಯ ಇದೆ ಎಂದು ಇದ್ದ ಸಮಯನೆಲ್ಲ ವ್ಯರ್ಥ ಮಾಡುತ್ತಿದ್ದೆ. ನನ್ನ ಲೇಜಿನೆಸ್ಸಿಂದ ಈಗ ನಾನು ಹಸಿವಿನಿಂದ, ಚಳಿಯಿಂದ ಹಾಗೂ ಒಬ್ಬಂಟಿಯಾಗಿ ನಿಂತಿದ್ದೀನಿ. ಇದೇ ರೀತಿ ಮುಂದುವರೆದರೆ ನಾನು ಬದುಕುವುದು ಹೇಗೆ? ನನ್ನ ತಪ್ಪಿನ ಅರಿವು ನನಗಾಗಿದೆ. ಇನ್ನು ಮುಂದೆ ನಾನು ಬದಲಾಗುತ್ತೀನಿ. ಆದರೆ ಈ ಲೇಜಿನೆಸ್ಸನ್ನು ಹೇಗೆ ಗುಣಪಡಿಸಿಕೊಳ್ಳೋದು ಪಕ್ಷಿ ಎಂದು ಕೇಳುತ್ತೆ. ಆಗ ಆ ಪಕ್ಷಿ ನರಿಗೆ ತಿಳಿಸುತ್ತೆ, ಲೇಜಿನೆಸ್ಸಿಂದ ಹೊರಬರುವ ಸೂತ್ರ ಯಾವುದೆಂದರೆ ಸಣ್ಣದಿಂದ ಪ್ರಾರಂಭ ಮಾಡುವುದು. ಅಂದರೆ ನೀನೇ ಪ್ರತಿದಿನ ಚಿಕ್ಕ ಟಾಸ್ಕ್ ಸೆಟ್ ಮಾಡ್ಕೊ ಮತ್ತು ಅದನ್ನು ಕಂಪ್ಲೀಟ್ ಮಾಡು ಹಾಗೂ ಅದನ್ನು ಸಂಭ್ರಮಿಸ್ತಾ ಇರು. ಅತಿ ಬೇಗ ನಿನ್ನ ಶಕ್ತಿ ಹಾಗೂ ಸಾಮರ್ಥ್ಯದ ಅರಿವು ನಿನಗಾಗುತ್ತೆ ಎಂದು ಪಕ್ಷಿ ಹೇಳುತ್ತೆ. ಆ ಪಕ್ಷಿ ಮಾರ್ಗದರ್ಶನದಂತೆ ನರಿಯು ಮರುದಿನದಿಂದಲೇ ಆಹಾರ ಸಂಗ್ರಹಣೆ ಶುರು ಮಾಡುತ್ತೆ. ದಿನ ಕಳೆದಂತೆ ಹೆಚ್ಚು ಆಹಾರ ಸಂಗ್ರಹಣೆ ಮಾಡಿರುತ್ತೆ ಹಾಗೂ ಅದನ್ನೆಲ್ಲ ಶೇಖರಿಸೋಕೆ ಹಾಗೂ ಚಳಿಗಾಲದಲ್ಲಿ ಬೆಚ್ಚಗಿರೋದಕ್ಕೆ ಗುಹೆಯೊಂದನ್ನು ಕಂಡುಕೊಳ್ಳುತ್ತೆ. ನಂತರ ಆ ನರಿಯು ಯಾವತ್ತಿಗೂ ಅದರ ಜೀವನದಲ್ಲಿ ಲೇಜಿ ಆಗೋದಿಲ್ಲ. ಅವತ್ತಿನಿಂದ ಆ ನರಿ ಆಕ್ಟಿವ್ ಹಾಗೂ ಎನರ್ಜೆಟಿಕ್ಗೆ ಹೆಸರುವಾಸಿಯಾಗುತ್ತೆ. ಹಾಗೂ ಪ್ರತಿಯೊಬ್ಬರಿಗೂ ಆ ಪಕ್ಷಿ ಹೇಳಿದ, ಲೇಜಿನೆಸ್ ಮೇ ಆಫರ್ ಕಂಫರ್ಟ್ ಟುಡೇ ಬಟ್ ಹಾರ್ಡ್ ವರ್ಕ್ ಬ್ರಿಂಗ್ಸ್ ಪೀಸ್ ಅಂಡ್ ಸೆಕ್ಯೂರಿಟಿ ಫಾರ್ ಟುಮಾರೋ ಎಂಬ ಪಾಠವನ್ನು ಸಾರುತ್ತದೆ. ಈ ಕಥೆಯಲ್ಲಿ ಆ ನರಿಯು ಸಣ್ಣ ಬದಲಾವಣೆಗಳಿಂದ ಅದರ ಫ್ಯೂಚರ್ನ ಸರಿ ಮಾಡಿಕೊಳ್ಳುತ್ತೆ ಹಾಗೂ ಅದರ ಲೇಜಿನೆಸ್ನ ಕ್ಯೂರ್ ಮಾಡಿಕೊಳ್ಳುತ್ತೆ. ನೆನಪಿಟ್ಟುಕೊಳ್ಳಿ, ಇಟ್ಸ್ ನೆವರ್ ಟೂ ಲೇಟ್ ಟು ಸ್ಟಾರ್ಟ್. ಎಷ್ಟೇ ಸಣ್ಣ ಟಾಸ್ಕ್ ಆದರೂ ಈಗಲಿಂದಲೇ ಶುರು ಮಾಡಿ ಹಾಗೂ ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.